ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಜಿ ಕೆ ಅಂಥೇಳಿ. ಇವತ್ತಿನ ವಿಡಿಯೋದಲ್ಲಿ ಮುಖ್ಯವಾಗಿ ಎಂಪ್ಲಾಯ್ಮೆಂಟು, ಅನ್ಎಂಪ್ಲಾಯ್ಮೆಂಟು ಮತ್ತು ನೇಮಕಾತಿ ಸಂಸ್ಥೆಗಳು ಅಲ್ಲದೆ ಅದರಿಂದ ನಮಗೆ ಇಷ್ಟೆಲ್ಲ ಇದ್ದರೂ ಕೂಡ ನಮಗೆ ಉದ್ಯೋಗ ಸರಿಯಾಗಿ ಸಿಗ್ತಾಯಿಲ್ಲ. ಅದಕ್ಕೆ ಏನು ಕಾರಣ ಅಂತ ಹೇಳೋದ್ರ ಬಗ್ಗೆ ಮಾತಾಡ್ತಾಯಿದ್ದೀವಿ. ಫಸ್ಟ್ ನಾವು ಹೇಳೋದಾದರೆ, ಸುಮಾರು 12-15 ಕೋಟಿ ಜನ ಇಂಡಿಯಾದಲ್ಲಿ ಉದ್ಯೋಗ ಬೇಕು ಅಂಥೇಳಿ ಕಾಯ್ದೆ ಕೊಟ್ಟಿದ್ದಾರೆ. ಅದು ಖಾಸಗಿಯವರಿರ್ಬೋದು, ಪ್ರೈವೇಟಾಗಿ, ಅಥವಾ ಸರ್ಕಾರಿ ಗೌರ್ಮೆಂಟ್ದಿರ್ಬೋದು. ಅಂದಾಜು 12-15 ಕೋಟಿ ಜನ ಉದ್ಯೋಗಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅವ್ರಿಗಿನ್ನೂ ಉದ್ಯೋಗ ಸಿಕ್ಕಿಲ್ಲ. ಆದರೆ ನಮ್ಮಲ್ಲಿ ಉದ್ಯೋಗ ಎಷ್ಟು ಓಪನಿಂಗ್ಸ್ ಇದೆ ಅಂತ ಹೇಳೋದು, ಅಂದಾಜು ಇಂಡಿಯಾದಲ್ಲಿ ಇವಾಗ 1 ಕೋಟಿಗೂ ಹೆಚ್ಚು, ಸುಮಾರು 1-1.5 ಕೋಟಿ ಉದ್ಯೋಗ ಖಾಲಿ ಇದೆ. ಆದರೆ ಅದು ಸರಿಯಾಗಿ ಭರ್ತಿ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ? ಮೇಯ್ನಾಗಿ ಇದನ್ನು ಭರ್ತಿ ಮಾಡೋಕ್ಕೋಸ್ಕರನೇ ಸುಮಾರು ಇಂಡಿಯಾದಲ್ಲಿ ರಿಜಿಸ್ಟ್ರ್ ಮಾಡ್ಕೊಂಡಿರೋಂಥ ಒಂದು 2 ಲಕ್ಷ ಜನ ರಿಕ್ರೂಟ್ಮೆಂಟ್ ಏಜೆನ್ಸಿಗಳಿವೆ. ಅಲ್ಲದೆ ಸುಮಾರು ಒಂದು 2-3 ಲಕ್ಷ ಜನ ರಿಜಿಸ್ಟರ್ ಮಾಡ್ಕೊಳ್ದೇ ಮತ್ತು ಇಂಡಿವಿಜುವಲ್ ಆಗಿ ರಿಕ್ರೂಟ್ ಮಾಡೋರು ಇದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಜನಗಳಿಗೆ ಉದ್ಯೋಗ ಸಿಗ್ತಾಯಿಲ್ಲ. ಏನು ಕಾರಣ ಇರ್ಬೋದು? ಗೌರ್ಮೆಂಟಲ್ಲಾದರೆ ಇನ್ಫ್ಲೂಯೆನ್ಸ್ ಬೇಕು ಅಥವಾ ಹಣ ಕೊಡಬೇಕು, ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ. ಆದರೆ ಪ್ರೈವೇಟ್ ಸೆಕ್ಟರ್ನಲ್ಲಿ ಅಷ್ಟೊಂದು ಈ ಥರದ ಪ್ರಾಬ್ಲಮ್ ಇರಲ್ಲ. ಅಲ್ಲಿ ಮುಖ್ಯವಾಗಿ ಬೇಕಾಗಿರೋದೇ ನಮಗೆ ಸ್ಕಿಲ್ಲು. ನಿಮ್ಮ ಸ್ಕಿಲ್ ಇತ್ತಾ ಡೆಫಿನೆಟಾಗಿ ನೀವು ಕೆಲಸ ಗಿಟ್ಟಿಸ್ಕೋಬೋದು. ಆದರೆ ನೋಡಿ, ಇವಾಗ ನಾವು ಎವ್ರಿ ಇಯರು ಎಷ್ಟೊಂದು ಗ್ರ್ಯಾಜುಯೇಟ್ಸು, ಪೋಸ್ಟ್ ಗ್ರ್ಯಾಜುಯೇಟ್ಸು ಮತ್ತು PhD ಹೋಲ್ಡರು ಇವರೆಲ್ಲರೂ ಕೂಡ ಡಿಗ್ರಿ ಮುಗಿಸ್ಕೊಂಡು ಬರ್ತಾರೆ. ಆದರೆ ಅವರಲ್ಲಿ ಒಂದು 5% ಜನಕ್ಕೆ ಕೆಲಸ ಸಿಗ್ಬೋದು ಅಷ್ಟೇ, ಬಾಕಿದವ್ರಿಗೆ ಸಿಗಲ್ಲ. ಯಾಕೆ ಅಂತ ಹೇಳಿದರೆ, ನಮ್ಮ ಕಾಲೇಜುಗಳಲ್ಲಿ ನಾವು ಕಲ್ತಿರೋಂಥ ಸ್ಕಿಲ್ ಸೆಟ್ ಏನಿದೆ ಅದು ನಮಗೆ ಇರೋವಂಥ ಜಾಬ್ ಇದೆಯಲ್ಲ, ಆ ಜಾಬ್ನಲ್ಲಿ ಯಾವ ಥರ ಸ್ಕಿಲ್ ಸೆಟ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ, ಅದಕ್ಕೆ ಮ್ಯಾಚ್ ಆಗ್ತಾಯಿಲ್ಲ. ಈಗ ಸುಮಾರು ಒಂದು ವರ್ಷ ಆಯಿತು. ಈಗ ನಮ್ಮ GK ಸಾಫ್ಟ್ವೇರ್ ಟೆಕ್ನಾಲಜಿನಲ್ಲಿ ಒಂದು 500 ಜನನ ನಾನು ಇಂಟ್ರ್ಯೂ ಮಾಡಿದ್ದೀನಿ, ಅಂದರೆ ಬೇರೆ ಬೇರೆ ಪೋಸ್ಟ್ಗಳಿಗೆ. ಆದರೆ ಅದರಲ್ಲಿ ಒಂದು 10% ಜನನೂ ಸೆಲೆಕ್ಟ್ ಆಗಿಲ್ಲ. 10% ಸೆಲೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಿ. ಅಂದರೆ ಅವರ ಸ್ಕಿಲ್ ಸೆಟ್ಟು ಎಷ್ಟು ಕಡಿಮೆ ಮಟ್ಟದಲ್ಲಿದೆ ಅಂತ ಹೇಳಿದ್ರು. ಈ 10% ಸೆಲೆಕ್ಟ್ ಆದರೂ ಕೂಡ ಅವರು ನಮ್ಮಲ್ಲಿ ಇಂಟ್ರ್ಯೂಗೆ ಹೋಗೋಕ್ಕೆ ಸೆಲೆಕ್ಟ್ ಆಗಿದ್ದಾರೆ ಹೊರತು ಅವರಿಗೆ ಉದ್ಯೋಗ ಸಿಕ್ತು ಅಂತಲ್ಲ. ಅವರು ಇಂಟ್ರ್ಯೂಗೆ ಹೋಗಿ ಅಲ್ಲಿ 3-4 ರೌಂಡು ಇಂಟರ್ವ್ಯೂ ನಡೆಸ್ತಾರೆ. ಅದಾದಮೇಲೂ ಕೂಡ ಅಲ್ಲಿ ಇನ್ನೂ ಅದರಲ್ಲೊಂದು 50% ಜನ, ಅಂದರೆ 10%ಅಲ್ಲಿ 5% ಅಲ್ಲೂ ಹೊರಟೋಗ್ತಾರೆ. ಇನ್ನೊಂದು 5% ಜನಕ್ಕೆ ಕೆಲಸ ಸಿಕ್ಕಿರ್ಬೋದು ಈಗ ಒಂದು ವರ್ಷದಲ್ಲಿ. ಅಂದರೆ ಕಾರಣ ಇಷ್ಟೇ, ನಾವು ಸ್ಕಿಲ್ ಸೆಟ್ನ ಡೆವಲಪ್ ಮಾಡ್ಕೊಳ್ಳೋದೇ ನಾವು ಯಾರನ್ನು ಬೈಯೋಂಗಿಲ್ಲ. ನಾವು ಸ್ಕಿಲ್ ಸೆಟ್ ಡೆವಲಪ್ ಮಾಡ್ಕೋಬೇಕು. ಉದ್ಯೋಗ ಏನು ನಿಮಗೆ ಡಿಮ್ಯಾಂಡ್ ಮಾಡುತ್ತೆ, ಯಾವ ಇದು ಪೋಸ್ಟ್ ಓಪನಿಂಗ್ ಇದೆ, ಅಲ್ಲಿ ಏನು ಡಿಮ್ಯಾಂಡ್ ಮಾಡುತ್ತೆ ಅದರ ಪ್ರಕಾರ ನಿಮ್ಮ ಸ್ಕಿಲ್ ಸೆಟ್ನ ನೀವು ಇಂಪ್ರೂವ್ ಮಾಡಿಕೊಳ್ಳೇಬೇಕು. ಮಾಡಿಕೊಳ್ಳಿಲ್ಲ ಅಂಥೇಳಿದರೆ ನೀವು 10-20 ಸರಿ ಇಂಟ್ರ್ಯೂವ್ಗೆ ಹೋದ್ರೂ ಹೋಗೋದು ಬರೋದಾಗುತ್ತೆ ಹೊರತು ಸೆಲೆಕ್ಟ್ ಆಗೋಲ್ಲ. ಸೊ ಹಾಗಾಗಿ ಒಂದು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲರೂ, ಸ್ಕಿಲ್ ಸೆಟ್ಟು ಅದು ಟೆಕ್ನಿಕಲ್ ಇರ್ಬೋದು, ನಾನ್ ಟೆಕ್ನಿಕಲ್ ಇರ್ಬೋದು, ಲ್ಯಾಂಗ್ವೇಜಸ್ ಇರ್ಬೋದು, ಯಾವುದೇ ಇರ್ಬೋದು, ಅದ್ರ ಮೇಲೆ ಡೆವಲಪ್ ಮಾಡ್ಕೋಬೇಕು. ಅದು ಡೆವಲಪ್ ಮಾಡ್ಕೊಳ್ಳಿ. ಅದರಿಂದ ನಿಮಗೆ ಖಂಡಿತವಾಗೂ ಉದ್ಯೋಗ ಸಿಗೋ ಅವಕಾಶ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.